ಓಂ ಯೋ ಅದಧಾಜ್ಯೋತಿಷಿ ಜ್ಯೋತಿರಂತರ್ನದಂ ವವೋದತೀನಾಂ ಯೋ ಅಸೃಜನ್ಮಧುನಾ ಸಂಮಧೂನಿ ನದಯ್ಯೋ ಯುವತೀನಾಂ. ಶ್ರೀರ್ಮೇ ಭವತು ಅಲಕ್ಷ್ಮೀರ್ಮೇ ನಶ್ಯತೋ ಯೋ ಅದಧಾಜ್ಯೋತಿಷಿ ಜ್ಯೋತಿರಂತರ್ಯೋ ಅಸೃಜನ್ಮಧುನಾ ಸಂಮಧೂನಿ ಅಧ ಪ್ರಿಯಂ ಶೂಷಮಿಂದ್ರಾಯ ಮನ್ಮ ಬ್ರಹ್ಮಕೃತೋ ಬೃಹದುಕ್ಥಾದವಾಚಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಚರಮಸ್ಯ ಸ್ವರ್ಗಾರೋಹಣ ಪರ್ವಣಃ ವಿಂಶೋಯಂ ಭಾಗಃ 20ನೇದ್ದು. ತತ್ರ ತಾತ್ಪರ್ಯನಿರ್ಣಯೇ ಅಂತಿಮಾಧ್ಯಾಯೇ ಭಗವತಾ ನಿರ್ಣಯಕಾರೇಣ ಸೂಚಿತಾಃ ಕೇಚನ ವೇದಮಂತ್ರಾಃ ಇದಾನೀಂ ಸಾರ್ಥಂ ಶ್ರೂಯಂತೆ. ತತ್ರ ಋಗ್ವೇದಸ್ಯ ದಶಮೇ ಮಂಡಲೆ ವರ್ತಮಾನಃ ಯಃ ಮಂತ್ರಭಾಗಃ ತಾಂ ಸುತೆ ಕೀರ್ತಿಂ ಇತಿ ಷಡ್ರುಚಾತ್ಮಕಃ ಮಂತ್ರಭಾಗವಯಂ. ತತ್ರ ಅಂತಿಮಃ ಭಾಗಃ ಇದಾನೀಂ ಪ್ರವರ್ತತೆ. ಯೋ ಅದಧಾಜ್ಯೋತಿಷಿ ಇತಿ ಅಯಂ ಚ ಮೂಲಮಂತ್ರಃ ದ್ವಯೋಃ ಬೃಹತ್ಯೋಃ ಅಪಿ ಕಾರಣೀಭೂತಃ ಶಾಸ್ತ್ರೇಷು ಪ್ರತಿಪಾದ್ಯತೆ. ಅತಯೇವ ಬೃಹತಿ ಮಂತ್ರೇಣ ಭಗವಾನ್ ಅದ್ಯ ಮಂಗಲಾಚರಣೆ ಅವಂದ್ಯತ. ದೇವಿ ಚ ಲಕ್ಷ್ಮೀಃ ಶ್ರೀರ್ಮೇ ಭಜತೋ ಅಲಕ್ಷ್ಮೀರ್ಮೇ ನಶ್ಯತೋ ಇತಿ ಮಹಾನಾರಾಯಣಸ್ಯ ಮಂತ್ರಭಾಗೇನ ನಾರಾಯಣಮನು ಅವಂದ್ಯತ. ದಶಮಮಂಡಲಸ್ಯ ಮೂಲಮಂತ್ರೇಣ ಭಗವಾನ್ ಮುಖ್ಯಪ್ರಾಣಃ ಅಪಿ ನಮಸ್ಕಾರವಿಧಿನ ಪ್ರಾಸ್ತೂಯತ. ಏತೆ ಬೃಹತಿ ಮಂತ್ರಾಃ ಹರಿವಾಯುವೋಃ ನಿತರಾಂ ಪ್ರೀತಿಂ ಜನಯಂತಿ ಇತಿ ಐತರೇಯ ಉಪನಿಷದಿ ಭಾಷ್ಯೇ ಚ ಉಚ್ಯತೆ. ಅನ್ಯದೇವತಾ ವಿಷಯತ್ವೇನ ಪ್ರತೀಯಮಾನಾಃ ಋಚಃ ಮುಖ್ಯತಃ ಭಗವದ್ವಿಷಯಾಃ ಏವ. ತದನಂತರಂ ವಾಯುವಿಷಯಾಶ್ಚ ಭವಂತಿ. ತಸ್ಮಾತ್ ಸರ್ವಮಪಿ ಬೃಹತಿ ಸಹಸ್ರಂ ಮುಖ್ಯತಃ ನಾರಾಯಣಸ್ಯ ಅನ್ನಂ ತಸ್ಯ ಪ್ರೀತಿಕರಂ ಇತಿ ಅರ್ಥಃ. ತದ್ ಆಜ್ಞೆಯ ವಾಯೋಶ್ಚ ಸರ್ವಂ ಬೃಹತಿ ಸಹಸ್ರಂ ಅನ್ನಂ. ತಸ್ಮಾತ್ ತಚ್ಛಂಸನೇನ ಭಗವಾನ್ ವಾಯುಶ್ಚ ಅತಿ ಪ್ರೀಯೇತೆ. ಐತರೇಯ ಉಪನಿಷದ್ಯಪಿ ತಸ್ಯ ಮೇ ಅನ್ನಂ ಮಿತ್ರಂ ದಕ್ಷಿಣಂ ತದ್ವೈಶ್ವಾಮಿತ್ರಂ ಇತಿ ಭಗವಾನ್ ಪ್ರಾಹ ವಿಶ್ವಾಮಿತ್ರಂ. ಪ್ರಮದೋತ್ತಮ ಶ್ರೀರೇವ ಸಾಕ್ಷಾತ್ ಅನ್ನಾಭಿಮಾನಿನಿ. ಸಾ ಭಗವತಾ ಭೋಗ್ಯತ್ವಾತ್ ಸ್ವೀಕ್ರಿಯಮಾಣತ್ವಾತ್ ಅನ್ನಮಿತಿ ಶಾಸ್ತ್ರೇಷು ವರ್ಣ್ಯತೆ. ಸಾ ದೇವತೋತ್ತಮ ಲಕ್ಷ್ಮೀಃ ಯಸ್ಯ ಅನ್ನಸ್ಯ ಅಭಿಮಾನಿನಿ ತತ್ ಅನ್ನಂ ತು ಋಕ್ಸಹಸ್ರಾತ್ಮಕಂ
ವೈಶ್ವಾಮಿತ್ರಂ ಏವ ವಿಶ್ವಾಮಿತ್ರೇಣ ಋಷಿಣ ದೃಷ್ಟತ್ವಾತ್ ಋಕ್ಸಹಸ್ರಾತ್ಮಕಂ ಬೃಹತಿ ಸಹಸ್ರ ವೃಂದಮೇತತ್ ಅನ್ನಮಿತ್ಯುಚ್ಯತೆ. ತಸ್ಯಾಹ ಅಭಿಮಾನಿನಿ ತಸ್ಯ ಅನ್ನಸ್ಯ ಅಭಿಮಾನಿನಿ ಲಕ್ಷ್ಮೀ. ಅತಯೇವ ಏತೈಃ ಋಗ್ವೇದೇ ವರ್ತಮಾನೈಃ ಮೂಲರೂಪೈಃ ಮಂತ್ರಭಾಗೈಃ ಸಾಕಮೇವ ಬೃಹತಿ ಮಂತ್ರ ಭಾಗಾಃ ಅಪಿ ಭಗವತಃ ಅನ್ನರೂಪಾಃ ಸರ್ವೈರಸ್ಮಾಭಿಃ ಲಕ್ಷ್ಮೀನಾರಾಯಣಯೋಃ ಮುಖ್ಯಪ್ರಾಣಸ್ಯ ಚ ಸನ್ನಿಧೌ ನ್ಯವೇದ್ಯಂತ. ಈ ಬೃಹತಿ ಸಹಸ್ರ ಮಂತ್ರಗಳು ವಿಶ್ವಾಮಿತ್ರನಿಂದ ಕಂಡುಹಿಡಿಯಲ್ಪಟ್ಟಂಥವು. ವಿಶ್ವಾಮಿತ್ರ ಮಂತ್ರಗಳ ದ್ರಷ್ಟಾರ. ಮತ್ತು ಇವು ಭಗವಂತನಿಗೂ ಮತ್ತು ಮುಖ್ಯಪ್ರಾಣನಿಗೂ ಪ್ರಿಯವಾದಂಥ ಅನ್ನ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಅನ್ನವಿದು. ಲಕ್ಷ್ಮೀದೇವಿ ಅನ್ನಾಭಿಮಾನಿನಿ ಅಂತ ಹೇಳ್ತಾರೆ. ಅವಳು ಯಾಕೆ ಅನ್ನಾಭಿಮಾನಿನಿ ಅಂದರೆ, ನಾವು ಅನ್ನವನ್ನು ಹೇಗೆ ಸ್ವೀಕಾರ ಮಾಡ್ತೀವೋ ಹಾಗೆ ಲಕ್ಷ್ಮೀದೇವಿಯನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಭಗವಂತನ ಭೋಗಕ್ಕಾಗಿ ಇರುವಂಥವಳು ಅವಳು. ಸಾನ್ಯಮಿತ್ಯುಚ್ಯತೆ ವಿಷ್ಣೋರ್ ಭೋಗ್ಯತ್ವ ಅಂತ ಐತರಿಯ ಭಾಷ್ಯ. ಹೀಗೆ ಭಗವಂತನ ಸ್ವೀಕಾರಕ್ಕೆ ಅವಳು ಯೋಗ್ಯರಾದ್ದರಿಂದ ಅವಳನ್ನ ಅನ್ನ ಅಂತ ಹೇಳಿದ್ದಾರೆ. ಅವಳು ಅನ್ನಾಭಿಮಾನಿನಿ. ಆ ಅನ್ನ ಅಂದ್ರೆ ಯಾವುದು? ವಿಶ್ವಾಮಿತ್ರರು ಕಂಡುಕೊಂಡಂಥ ಈ 1000 ಹೆಕ್ಕುಳ್ಳಂಥ ಬೃಹತಿ ಮಂತ್ರ ಭಾಗವೇ ಆ ಅನ್ನ. ಆದ್ರಿಂದಲೇ ಈ ಋಗ್ವೇದದ ಮೂಲ ಮಂತ್ರ ಭಾಗವನ್ನು ನಾವೀಗ ಒಂದು 4-5 ದಿವಸದಿಂದ ನೋಡ್ತಾ ಇದ್ದೀವಿ. ಇವನ್ನೆಲ್ಲ ನಾವು ನೋಡುವುದಲ್ಲದೆ, ಮೂಲ ಮಂತ್ರಗಳನ್ನು ನೋಡುವುದಲ್ಲದೆ, ಅದರಿಂದ ಸಿದ್ಧ ಆಗುವಂಥ ಬೃಹತಿ ಮಂತ್ರಗಳನ್ನು ಕೂಡ ನೋಡುವ ಪ್ರಯತ್ನ ಮಾಡ್ತಿದ್ದೇವೆ. ಬೃಹತಿ ಮಂತ್ರ ಹೀಗೆ ಹರಿವಾಯುಗಳಿಗೆ ಅತ್ಯಂತ ಪ್ರಿಯಕರ. ಆದ್ದರಿಂದ ಲಕ್ಷ್ಮಿಗೂ ಕೂಡ, ಲಕ್ಷ್ಮೀನಾರಾಯಣನಿಗೂ ಪ್ರಿಯಕರ, ಹಾಗೆ ಭಗವಂತನಿಗೂ ಮುಖ್ಯ ಪ್ರಾಣನಿಗೂ ಕೂಡ ಇದು ಅತ್ಯಂತ ಪ್ರಿಯಕರ. ಆದ್ದರಿಂದ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಬೃಹತಿ ಮಂತ್ರದ ಅರ್ಥವನ್ನು ನಾವೀಗ ನೋಡೋಣ. ಹೇ ಇಂದ್ರ, ಭಗವಂತನೇ. ಯಹ ಅಂದರೆ ಜ್ಞಾನಸ್ವರೂಪ, ದೇವ. ವಹ ಅಂದರೆ ನಿನ್ನ ಹಯಗ್ರೀವ, ಮೂಲದ ಮತ್ತೆ ನಾರಾಯಣ, ವೇದವ್ಯಾಸ ಮೊದಲಾದ ರೂಪಗಳಿಂದ ಹೊರಗೆ ಬಂದಂಥ, ಓದತೀನಾಂ ನಮ್ಮ ಹೃದಯವನ್ನು ತಟ್ಟುವಂತಹ, ಯೋ ಯುವತೀನಾಂ ನಿತ್ಯ ತರುಣಿಯರಾದಂತಹ ವೇದಾಭಿಮಾನಿನಿ ದೇವತಾಸ್ತ್ರೀಯರಿಂದ ಅಭಿಮನ್ಯಮಾನವಾದಂತಹ, ಶ್ರುತೀನಾಂ ನದಂ ನದಂ ಪಠನಶೀಲಂ ಪ್ರತ್ಯೇಕಂ ಸಾಧಕಂ. ಈ ವೇದಗಳನ್ನು ಯಾರು ಪಾಠ ಮಾಡ್ತಾ ಇದ್ದಾನೆ, ಅರ್ಥ ಸಮೇತವಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ, ಅಂಥವನನ್ನ ಉದ್ದೇಶಿಸಿ ನೀನು ಅಂತರ್ಜ್ಯೋತಿಷಿ, ಸಾಕ್ಷಿಯಲ್ಲಿ, ಆಯಾ ಸಾಧಕನ ಸಾಕ್ಷಿಯಲ್ಲಿ, ಅವನ ಅಂತರಾತ್ಮದಲ್ಲಿ ಜ್ಯೋತಿ, ಅಪರೋಕ್ಷ ಜ್ಞಾನವನ್ನ ಇಟ್ಟಿದ್ದಿ. ಅದಲ್ಲದೆ ಯಹ ಅಂದರೆ ನಿಯಾಮಕನಾದಂತಹ, ಎಲ್ಲರನ್ನು ನಿಯಮಿಸುವಂತಹ ದೇವ ಅಂದರೆ ನೀನೇ. ಮಧುನಾ ಸುಖರೂಪೇಣ ಆತ್ಮನ, ಮಧುನಿ ಮೋಕ್ಷ ಸುಖಾನಿ ಅಸೃಜತ್. ನೀನು ಸ್ವಯಂ ಸುಖರೂಪ. ಆದ್ರಿಂದಲೇ ನೀನು ನಿನ್ನ ಸಾಧಕರಾದಂಥ ಭಕ್ತರೆಲ್ಲರಿಗೂ ಕೂಡ ಮೋಕ್ಷ ಸುಖಗಳನ್ನು ಕೊಟ್ಟಿದ್ದಿ ಅಂತ ಈಗ ಅದರ ತಾತ್ಪರ್ಯ. ಇಲ್ಲಿ ಅಂದರೆ ನಿಯಾಮಕ ಅಂತ ಒಂದು ಅರ್ಥ ನಾನು ಹೇಳಿದೆ. ನಿಯಾಮಕ ಅಂತ ಅರ್ಥ ಹೇಗೆ ಅಂದರೆ, ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮೂಲದಲ್ಲೇ ಬಂದಿದೆ. ಸತ್ಯ ಎಂಬ ಶಬ್ದ ಅರ್ಥವನ್ನು ಹೇಳುವಾಗ ಅಲ್ಲಿ ಸತ್, ತಿ, ಯ ಅಂತ 3 ಅಕ್ಷರಗಳಿವೆ. ಸತ್ ಎಂಬ ಅಕ್ಷರ ಮುಕ್ತರನ್ನು ಹೇಳ್ತದೆ, ತಿ ಎಂಬ ಅಕ್ಷರ ಸಂಸಾರದಲ್ಲಿರುವಂಥ ಜೀವರನ್ನು ಹೇಳ್ತದೆ, ಮತ್ತೆ ಯ ಎಂಬ ಅಕ್ಷರ ನಿಯಾಮಕ, ಭಗವಂತ ನಿಯಾಮಕ ಅಂತ ಹೇಳ್ತದೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದರಿಂದ ಯ ಅಂದರೆ ನಿಯಾಮಕನಾದಂಥ ನೀನು ಅಂತ ಅದರ ತಾತ್ಪರ್ಯ. ಇಂಥ ನೀನು ಈ
ಎಲ್ಲರಿಗೂ ಕೂಡ ಸುಖವನ್ನು ಕೊಟ್ಟಿದ್ದಿ. ನೀನು ಸುಖ ಸ್ವರೂಪ. ಸುಖ ಸ್ವರೂಪನಾದಂತಹ ನೀನು ಎಲ್ಲಿಗೂ ಕೂಡ ಸುಖವನ್ನು ಕೊಟ್ಟಿದ್ದೆ. ಮಧುನಾಮ ಸುಖಂ ವಿದ್ಯಾತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಮಧು ಅಂದ್ರೆ ಸುಖ ಅಂತ ಹೇಳಿದ್ದಾರೆ. ಮಧು ಅಂದ್ರೆ ಸುಖ ಅನ್ನುವ ಅರ್ಥ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಬಂದಿದೆ. ಅಸೌವ ಆದಿತ್ಯೋ ದೇವ ಮಧು ಅನ್ನೋಲ್ಲಿ. ಆದ್ರಿಂದ ಮಧು ಅಂದ್ರೆ ಸುಖರೂಪ. ಭಾವ ಇತಿ ಸುಖಮಿತಿ ಭಾವನಃ ಇತ್ಯರ್ಥ. ಭಕ್ತರಿಗೆ ಸುಖವನ್ನು ಕೊಡುವವನು, ಭಕ್ತರಿಗೆ ಅವರ ಏಳಿಗೆಯನ್ನು ಮಾಡುವವನು ಅಂತ ಅರ್ಥ. ಮಾಡುವುದು ಅಂದ್ರೆ ಭಕ್ತರಿಗೆ ಏನನ್ನಾದ್ರೂ ಉತ್ತಮವಾದದ್ದನ್ನು ಕೊಟ್ರೇನೆ ಅವನು ಭಾವನ ಮಾಡಿದಂತೆ. ಭಕ್ತರಿಗೆ ಬೇಕಾದದ್ದು ಮುಖ್ಯವಾಗಿ ಮುಕ್ತಿ ಸುಖವೇ. ಆದ್ರಿಂದ ಅದನ್ನು ಕೊಟ್ಟಿರುವುದರಿಂದ ಈತನನ್ನು ಭಾವನ ಅಂತಾರೆ. ಹೀಗೆ ಭಾವನ ಅಂದ್ರೆ ಸುಖದಾಯಕ ಅಂತ ಅರ್ಥ. ಭಾವನ ಅಂದ್ರೆ ಭವನವನ್ನ ಅಂದ್ರೆ ಅಸ್ತಿತ್ವವನ್ನ ಜೀವರಿಗೆ ಕೊಟ್ಟವನು. ಅಸ್ತಿತ್ವವನ್ನು ಕೊಡುವುದು ಅಂದ್ರೆ ಸದ್ಭಾವವಾಚಕಾ ಸರ್ವೇ ಸುಖವಾಚಕಾ ಅಂತ ಹೀಗೆ ಒಂದ್ ಕಡೆ ಹೇಳ್ತಾರೆ ಗೀತಾ ಪ್ರಸ್ಥಾನದಲ್ಲಿ. ಸದ್ಭಾವವಾಚಕ ಶಬ್ದೇ ಶಬ್ದಾ ಸರ್ವೇತೆ ಸುಖವಾಚಕಾ, ಅಭಾವವಾಚನ ಸರ್ವೇತೆ ದುಃಖದಾಯಕ ಅಂತ. ಹೀಗೆ ಸದ್ಭಾವ ಅಂದ್ರೆ ಸುಖವನ್ನು ಹೇಳ್ತಾವು. ಅಭಾವ ಅನ್ನೋ ಶಬ್ದ ದುಃಖವನ್ನು ಹೇಳ್ತದೆ. ಆದ್ರಿಂದ ಇಲ್ಲಿ ಭಗವಂತ ಭಾವವನ್ನು ಕೊಡುವುದರಿಂದ ಭಾವನ, ಭಾವಂ ನಯತಿ ಇತಿ ಭಾವನಃ. ಅವನು ಹೀಗೆ ಸುಖವನ್ನು ಕೊಡುವುದರಿಂದ ಸುಖದಾಯಕ ಅನ್ನೋ ಅರ್ಥವನ್ನೇ ಮಧೂನಿ ಅಸೃಜತ್ ಅಂತ ಬೃಹತಿ ಮಂತ್ರವು ಕೂಡ ಹೇಳ್ತಾ ಇದೆ. ಅದರ ತಾತ್ಪರ್ಯ ಹೀಗಾಗ್ತದೆ. ಜ್ಞಾನಸ್ವರೂಪನಾದ ಮತ್ತು ನಮಗೆಲ್ರಿಗೂ ನಿಯಾಮಕನಾದ ಭಗವಂತ ಶ್ರವಣ ಮನನ ಧ್ಯಾನಗಳಲ್ಲಿ ತೊಡಗಿದಂಥ ಸಾಧಕರೆಲ್ಲರಿಗೂ ಕೂಡ ಆತ್ಮಸ್ವರೂಪವಾದಂಥ ಅಪರೋಕ್ಷ ಜ್ಞಾನವನ್ನು, ಸ್ವರೂಪ ಸುಖವನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಅದರ ಮುಂದೆ ನಾವು ನೋಡುವಂಥ ಮಂತ್ರ ಭರ್ತ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು. ಅದಕ್ಕೆ ವ್ಯಾಖ್ಯಾನ ರೂಪವಾದ ಮಂತ್ರ ಅಧಪ್ರಿಯಂ ಶೂಷಮಿಂದ್ರಾಯ ಮನ್ಮ ಪತಿಂಬೋ ಅಜ್ಞಾನಾಂ ಬ್ರಹ್ಮಕೃತೋ ಬೃಹದುಕ್ತಾದವಾಚಿ ಧೀನೂನ ವಿಶುದ್ಧಸಿ ಅಂತ. ಭಗವಂತನೇ ಬ್ರಹ್ಮಕೃತಃ, ವೇದದೃಷ್ಟು, ವೇದವನ್ನ ಕಂಡುಕೊಂಡಿರುವಂತಹ ವೇದದ ಆದ್ಯ ಋಷಿ. ಅವನನ್ನ ಆದಿ ಕವಿ ಅಂತ ಭಾಗವತವು ಕೂಡ ವರ್ಣಿಸಿದ್ದು ನಮ್ಗೆ ಗೊತ್ತಿದ್ದೇ ಇದೆ. ಬ್ರಹ್ಮಣ ಸ್ವೀಕೃತಾಸ್ತಾಶ್ಚ ರುದ್ರ ಶೇಷ ವಿಪಾಪಿ. ಆದ್ರಿಂದ ಎಲ್ಲಾ ವಿದ್ಯೆಗಳಿಗೂ ಹಯಗ್ರೀವ ಮೂಲ. ಅವನಿಂದ ಈ ಚತುರ್ಮುಖ ಬ್ರಹ್ಮನಿಗೆ ಬಂದವು. ಓಂಕಾರ ಪೂರ್ವಕಾ ವಿದ್ಯಾ ಪ್ರೇರಯಿತ್ತಖಿಲೇಶ್ವಪಿ ಸದೈವ ಬ್ರಹ್ಮಣೇ ಪೂರ್ವಂ ಇತಿ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಂತಹ ಮಾತು. ಆದ್ರಿಂದ ಬ್ರಹ್ಮಕೃತ್ ಅಂದ್ರೆ ಈ ಚತುರ್ಮುಖ ಬ್ರಹ್ಮ, ವೇದದ್ರಷ್ಟಾರನಾದ ಮೂಲ ಋಷಿಯಾದ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಿಂದ ಅಥವಾ ಮುಖ್ಯ ಪ್ರಾಣನಿಂದ ಯಾವ ವೇದವಾಕ್ಯವು ಅವಾಚಿ ಹೇಳಲ್ಪಟ್ಟಿತೋ ತತ್ ಆ ವೇದವಾಕ್ಯ ವಹ ನಿನ್ನ ಭಗವಂತನೇ ನಿನ್ನ ರೂಪಗಳಿಂದ ಹೊರಗೆ ಬಂದಂತಹ ಅಜ್ಞಾನಾಂ ಶ್ರುತೀನಾಂ ನಾಶರಹಿತವಾದ ವೇದವಾಕ್ಯಗಳ ಪತಿಂ ಭಗವಂತನಾದಂತಹ ವೇದವ್ಯಾಸ ರೂಪನಾದ ಇಂದ್ರನನ್ನು ಕುರಿತು, ವೇದವ್ಯಾಸ ಹಯಗ್ರೀವ ಇತ್ಯಾದಿ ರೂಪವುಳ್ಳಂತಹ ನಿನ್ನನ್ನು ಕುರಿತು, ಇಂದ್ರಾಯ ಭಗವತಃ ಸರ್ವೇಶ್ವರಾಯ ಚ ನಿನ್ನ ಪ್ರೀತಿಗಾಗಿ ಕೂಡ ಈ ವೇದ ಮಂತ್ರ ಹೊರಬಂದಿತು. ಪ್ರಿಯಂ ಶೂಷಂ ಬಲಕರಂ ಚ ನಿನಗೆ ನಿನ್ನ ರೂಪಕ್ಕೆ, ಸರ್ವೇಶ್ವರವಾದ ರೂಪಕ್ಕೆ ಇದು ಪ್ರಿಯಕರ ಮತ್ತು ಇದು ಪಠನ ಮಾಡಿದವರೆಲ್ಲರಿಗೂ ಕೂಡ ಬಲಕರವೂ ಕೂಡ ಹೌದು ಅಂತ ಅದರ ತಾತ್ಪರ್ಯ. ಇತಿ ಹೀಗೆಂದು ವಯಂ ನಾವೆಲ್ಲರೂ ಅಧ ಇದಾನಿ ಮನ್ಮ ಹೀಗೆ ನಾವು ತಿಳಿದಿದ್ದೇವೆ ಅಂತ ಅದರ ಅರ್ಥ. ಅದರ ತಾತ್ಪರ್ಯ ಹೀಗೆ:
ಭಗವಂತನೇ ವೇದದ್ರಷ್ಟಾರನು, ಶಸ್ತ್ರಮಂತ್ರಗಳಿಂದ ನಿನ್ನನ್ನು ಸ್ತುತಿಸುವವನು ಆದಂತಹ ಈ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಈ ಎಲ್ಲ ಮಂತ್ರಗಳನ್ನು ಕೂಡ ಅವನೇ ಹೇಳ್ತಾ ಇದ್ದಾನೆ. ಮೂಲತಃ ಅವನೇ ಹೇಳಿದ್ದಾನೆ. ಇವು ನಿನ್ನ ವೇದವ್ಯಾಸ ರೂಪಕ್ಕೂ ಇಂದ್ರ ರೂಪಕ್ಕೂ ಪ್ರೀತಿಕರವೂ ಬಲಕರವೂ ಆಗಿವೆ. ಅವನೇನು ವೇದ ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾನೆ, ಅವು ವೇದವ್ಯಾಸ ರೂಪ, ನಾರಾಯಣ ರೂಪ, ಹೈಗ್ರೀವ ರೂಪ ಇತ್ಯಾದಿಗಳ ಸ್ತೋತ್ರವನ್ನ ಮಾಡ್ತವೆ. ಮತ್ತು ಅವು ಬಲಕರ. ಭಗವಂತನಿಗೆ ಬಲಕರ ಅಂದ್ರೆ ಭಗವಂತನ ಬಲವನ್ನ ನಾವು ತಿಳ್ಕೊಳ್ಳುವಂತೆ ಅವು ಮಾಡ್ತವೆ ಅಂತ ಅರ್ಥ. ಚತುರ್ಮುಖ ಬ್ರಹ್ಮ ಈ ಎಲ್ಲ ವೇದವಾಕ್ಯಗಳನ್ನ ತನ್ನ ಶಿಷ್ಯವರ್ಗಕ್ಕೆ ಅರ್ಥ ಸಮೇತವಾಗಿ ತಿಳಿಸಿಕೊಟ್ಟಾಗ ಭಗವಂತನಿಗೆ ಅದು ಪ್ರೀತಿಕರ ಆಗ್ತದೆ. ಭಗವಂತನ ಬಲ ಎಂಥದ್ದು ಅಂತ ಅನ್ನೋದು ನಮಗೆಲ್ಲರಿಗೂ ಕೂಡ ತಿಳಿತದೆ. ಇದನ್ನು ನಾವೆಲ್ಲರೂ ಬಲ್ಲೆವು ಅಂತ ಅದರ ತಾತ್ಪರ್ಯ. ಭರ್ತ ಅಂದ್ರೆ ಧರಿಸಿರುವವನು ಅಂತ ಅರ್ಥ. ಏನ್ ಧರಿಸಿರುವವನು ಅಂದ್ರೆ ಭಕ್ತಕೃತ ಸ್ತೋತ್ರಾಣ ಭರ್ತ. ಮೊದಲು ಎಲ್ಲ ವೇದವಾಕ್ಯಗಳನ್ನು ಕೂಡ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟು ಅದನ್ನ ಕಾಪಾಡಿದ್ದಾನೆ. ಪ್ರಳಯ ಕಾಲದಲ್ಲಿ ಅವೆಲ್ಲ ನಾಶ ಆಗದೇ ಇರುವಂತೆ ಎಲ್ಲ ವೇದವಾಕ್ಯಗಳು, ಶಾಸ್ತ್ರವಾಕ್ಯಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಅವನು ಕೊಟ್ಟಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಷ್ಯಂತಿ ಎಂ ಸೂರಯ. ಹೀಗೆ ಬ್ರಹ್ಮನಿಗೆ ಅವುಗಳನ್ನು ಕೊಟ್ಟು ಈತ ಮುಂದಿನ ಪೀಳಿಗೆಗಳಿಗೆ ಅವುಗಳನ್ನ ಒದಗುವಂತೆ ಕಾಪಾಡಿದ್ದಾನೆ ಭಗವಂತ. ಆದ್ರಿಂದ ಅವನು ಭರ್ತ. ಮತ್ತೆ ಅವುಗಳ ಅರ್ಥವನ್ನ ಕಾಪಾಡಿದ್ದಾನೆ ಮಹಾಭಾರತಾದಿಗಳನ್ನ ರಚನೆ ಮಾಡುವ ಮೂಲಕ. ಮತ್ತೆ ನಮಗೆ ಅವುಗಳನ್ನೆಲ್ಲವನ್ನು ಕೂಡ ಕೊಟ್ಟು ನಮ್ಮನ್ನು ಕಾಪಾಡಿದ್ದಾನೆ. ಆದ್ರಿಂದ ಅವನು ಭರ್ತ. ಅದನ್ನೇ ಅವಾಚಿ ಪ್ರಿಯಂ ಶೂಷಂ, ಭಗವಂತನಿಗೆ ಪ್ರಿಯವಾದ ವೇದ ಮಂತ್ರಗಳನ್ನ ಚತುರ್ಮುಖಾದಿಗಳು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ವರ್ಣಿತ ಆಗಿದೆ. ಇದು ಆ ಬೃಹತಿ ಮಂತ್ರಕ್ಕೂ ಮತ್ತು ಆ ನಾಮಕ್ಕೂ ಇರುವಂತಹ ಸಂಬಂಧ. ಹೀಗೆ ನಾವಿಲ್ಲಿ ಇವತ್ತು ಭಾವನಾ ಮತ್ತು ಭರ್ತ ಅನ್ನುವಂಥ ಎರಡು ನಾಮಗಳ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎರಡು ಬೃಹತಿ ಮಂತ್ರಗಳ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಮುಂದೆ ನಾವು ಆ ಮೂಲ ಮಂತ್ರದಲ್ಲಿ ಯೋ ಅದದ ಜ್ಯೋತಿಷಿ ಅನ್ನುವ ಮಂತ್ರದಲ್ಲಿ ಏನಿದೆ ಅಂತ ಅನ್ನೋದನ್ನ ನೋಡ್ಬೇಕು. ಯಹ ಪ್ರಾಣ, ಈ ಮುಖ್ಯ ಪ್ರಾಣ. ಇಲ್ಲಿ ನಾವೀಗ ನೋಡ್ಬೇಕಾದದ್ದು ಮುಖ್ಯ ಪ್ರಾಣನ ಪರವಾಗಿ ನೋಡಿದ್ರು ಸಾಕು. ಭಗವಂತನ ಪರವಾಗಿ ಅವು ಇದ್ದೇ ಇವೆ, ಇಲ್ಲ ಅಂತಲ್ಲ. ಆಚಾರ್ಯರು ಮುಖ್ಯ ಪ್ರಾಣನ ಮಹಿಮಾವಾಚಕಗಳಾದ ಕೆಲವು ಈ ವೇದವಾಕ್ಯಗಳನ್ನ ತಾತ್ಪರ್ಯ ಉದ್ಧರಿಸಿರುವುದರಿಂದ ನಾವೀಗ ಈ ಮೂಲ ಋಗ್ವೇದದ ಮಂತ್ರವನ್ನ ಮುಖ್ಯ ಪ್ರಾಣನ ಪರವಾಗಿ ನೋಡಿದ್ರೆ ಸಾಕಷ್ಟೆ. ಬೃಹತಿ ಮಂತ್ರವನ್ನು ಹೇಗೂ ಭಗವಂತನ ಪರವಾಗಿ ನೋಡಿಯೇ ಇದ್ದೇವೆ. ಯಹ ಪ್ರಾಣ, ಈ ಭಗವಂತ, ಈ ಮುಖ್ಯ ಪ್ರಾಣ ಜ್ಯೋತಿಷಿ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಮೊದಲಾದ ಜ್ಯೋತಿಷಿಗಳಲ್ಲಿ ಅಂತರ್ಜ್ಯೋತಿ ಅದಧಾತ್, ಅವುಗಳಲ್ಲಿ ಬೆಳಕನ್ನು ಇಟ್ಟವನೇ ಇವನು. ಭಗವಂತನು ಅವುಗಳಲ್ಲಿ ಬೆಳಕನ್ನು ಇಟ್ಟೇ ಇದ್ದಾನೆ, ನಮ್ಗದು ಗೊತ್ತಿದೆ. ಯಸ್ಯ ಭಾಸ ಸರ್ವಮಿದಂ ತಪತಿ ಅಂತ ಕಾಟಕೋಪನಿಷತ್ತು ಆ ಭಗವಂತನ ಬೆಳಕಿನಿಂದಲೇ ಇದೆಲ್ಲವೂ ಬೆಳಗ್ತಾ ಇದೆ ಅಂತ ಅರ್ಥ ಹೇಳಿದ್ದಾರೆ. ಸೂರ್ಯಾದಿಗಳಲ್ಲೇ ಇದ್ದು ಅವರಿಗೆ ಭಾಸಕನಾಗಿದ್ದಾನೆ ಇದೇ ಮುಖ್ಯ ಪ್ರಾಣ. ಮತ್ತೆ ಯಶ್ಚ ಮಧುರಾಣಿ ಮಧುರೇಣ ರಸೇನ ಸಮಯೋಜಯತ್, ಈ ಅತ್ಯಂತ ಮಧುರವಾದಂತಹ ಪದಾರ್ಥಗಳು ಈ ಜಗತ್ತಿನಲ್ಲಿ ಏನಿದೆ, ಭಕ್ಷ್ಯ ಭೋಜ್ಯ ಮೊದಲಾದವುಗಳು, ಅವುಗಳಲ್ಲಿ ಮಧುರ ರಸವನ್ನ ಇಟ್ಟವನು ಇವನೇ. ಇದು ಒಂದು ನಾವು ತಿನ್ನುವಂತಹ ಪದಾರ್ಥಗಳು, ಸ್ವೀಕಾರ ಮಾಡುವಂತಹ ಪದಾರ್ಥಗಳ ಬಗ್ಗೆ ಆಯಿತು. ಇದಲ್ಲದೆ ನಾವೇನು ವೇದವಾಕ್ಯ ಇತ್ಯಾದಿಗಳನ್ನ ಪಠಿಸ್ತಾ ಇದ್ದೇವೆ, ಅವು ಕೂಡ ಅತ್ಯಂತ ಮಧುರವಾದದ್ದೇ. ಆ ಅತ್ಯಂತ ಮಧುರವಾದಂತಹ ವೇದವಾಕ್ಯಗಳಲ್ಲಿ ಈ ಅತ್ಯಂತ ಮಧುರವಾದಂತಹ ರಸವನ್ನ ಇವನೇ ಇಟ್ಟಿದ್ದಾನೆ, ಈ ಭಗವಂತ ಇಟ್ಟಿದ್ದಾನೆ. ಮುಖ್ಯ ಪ್ರಾಣ ಅವುಗಳನ್ನ ಜಗತ್ತಿಗೆ ವ್ಯಕ್ತ ಮಾಡಿ ತೋರಿಸಿದ್ದಾನೆ. ಹೀಗೆ ಮಧೂನಿ ವೇದವಾಕ್ಯಾನಿ ಮಧುನಾ ಮಧುರ ರಸೇಣ ಸಮಯೋಜಯತ್, ಅಲ್ಲಿ ಇಟ್ಟು ಜಗತ್ತಿಗೆ ಅದನ್ನು ತೋರಿಸಿದ್ದಾನೆ ಅಂತ ಅದು ತಾತ್ಪರ್ಯ. ಈ ಛಾಂದೋಗ್ಯ ಉಪನಿಷತ್ತಲ್ಲಿ 3ನೇ ಅಧ್ಯಾಯದಲ್ಲಿ ಈ ವೇದವಾಕ್ಯಗಳನ್ನ ಪುಷ್ಪಗಳು ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮೈವ ಪುಷ್ಪಂ ಅಂತ. ಹೀಗೆ
ಆ ವೇದವಾಕ್ಯಗಳನ್ನು ಪುಷ್ಪ ಅಂತ ವರ್ಣನೆ ಮಾಡುವುದು ಯಾಕೆ ಅಂದರೆ ಜ್ಞಾನ ಪೋಷಕರತ್ವಾತ್ತು ವೇದಾಹ ಪುಷ್ಪಾಭಿಧಾಹ ಸ್ಮೃತಾಹ ಅಂತ. ಜ್ಞಾನದ ಪೋಷಣೆಯನ್ನು ನಮ್ಮಲ್ಲಿ ಮಾಡುವುದರಿಂದ ನಮಗೆಲ್ಲರಿಗೂ ಜ್ಞಾನವನ್ನು ಕೊಟ್ಟು ನಮ್ಮ ಆಧ್ಯಾತ್ಮಿಕ ಆರೋಗ್ಯದ ಅಭಿವೃದ್ಧಿಗೆ ಅವರ ವೇದ ಮಂತ್ರಗಳು ಕಾರಣ ಆದ್ದರಿಂದ ಅವುಗಳನ್ನು ಪುಷ್ಪ ಅಂತ ವರ್ಣನೆ ಮಾಡ್ತಾರೆ. ಪೋಷಯತಿ ಇತಿ ಪುಷ್ಪಂ ಅಂತ. ಹೀಗೆ ಅತ್ಯಂತ ಮಧುರವಾದ ರಸವನ್ನ ಈ ವೇದವಾಕ್ಯಗಳಲ್ಲಿ ತುಂಬಿ ಮಧುರವಾದ ರಸವನ್ನ ಮಧುರವಾದ ವೇದವಾಕ್ಯಗಳಲ್ಲಿ ತುಂಬಿ ನಮಗದನ್ನು ಕೊಟ್ಟವನು. ವೇದವಾಕ್ಯಗಳು ಅವುಗಳನ್ನು ಶ್ರವಣ ಮಾತ್ರದಿಂದಲೂ ನಮಗದು ಮದುವೆ, ಕೇಳಲಿಕ್ಕೂ ಅದು ಅತ್ಯಂತ ಅದ್ಭುತವಾದಂತಹ ಮಾಧುರ್ಯವನ್ನ ನಮಗೆ ತೋರಿಸಿಕೊಡ್ತವೆ. ಅಷ್ಟಲ್ಲದೆ ಅರ್ಥ ಮಾಧುರ್ಯ, ಹೀಗೆ ಶಬ್ದ ಮಾಧುರ್ಯ ಮತ್ತು ಅರ್ಥ ಮಾಧುರ್ಯ. ಶಬ್ದದ ದೃಷ್ಟಿಯಿಂದಲೂ ಮಧುರವಾದ ವೇದವಾಕ್ಯಗಳಲ್ಲಿ ಅರ್ಥದ ಮಾಧುರ್ಯವನ್ನು ತುಂಬಿ ನಮಗೆಲ್ಲರಿಗೂ ಉಣಬಡಿಸಿದವರು ಈ ಹರಿ ಮತ್ತು ವಾಯುಗಳು ಅಂತ ಅದರ ಒಟ್ಟು ತಾತ್ಪರ್ಯ. ಈ ಮಂತ್ರಗಳೆಲ್ಲವೂ ಮುಖ್ಯ ಪ್ರಾಣನಿಗೆ ಪ್ರೀತಿಕರ ಮತ್ತು ಶೂಷ ಬಲಕರ ಕೂಡ ಸ್ತೋತ್ರ ಮಾಡುವವರಿಗೆ. ಇದನ್ನ ಬೃಹದುಕ್ತ ಎಂಬ ಋಷಿ ಕಂಡುಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ ಮೂಲ ಋಗ್ವೇದದಲ್ಲಿ. ಹೀಗೆ ಬೃಹದುಕ್ತ ಅನ್ನುವನು ಒಬ್ಬ ಋಷಿ ಮೂಲ ವೇದವಾಕ್ಯಗಳಲ್ಲಿ. ಅದಕ್ಕೆ ಒಂದು ಸಾಮಾನ್ಯವಾದಂತಹ ಅರ್ಥ ಇದೆ. ಆದರೆ ನಾನು ಹಿಂದೆ ಬೃಹತಿ ಮಂತ್ರಗಳನ್ನು ವ್ಯಾಖ್ಯಾನಿಸುವಾಗ ಬೃಹದುಕ್ತ ಅಂದರೆ ಕೇವಲ ಯಾರೋ ಒಬ್ಬ ಋಷಿ ಅಂತ ಅರ್ಥ ಮಾಡದೆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಅಂತಲೇ ಅರ್ಥ ಮಾಡಿದ್ದೇನೆ. ಅವನ್ಯಾಕೆ ಬೃಹದುಕ್ತ ಅಂದರೆ ಬೃಹತ್ ಉಕ್ತಂ ಯಶಸಃ ಬೃಹದುಕ್ತ. ಮೂಲತಃ ಭಗವಂತನೇ ಬೃಹತ್, ಗುಣಪೂರ್ಣನಾದ್ರಿಂದ ಬೃಹತ್. ಮತ್ತೆ ಈ ಎಲ್ಲರನ್ನು ಎಬ್ಬಿಸುವವನು, ಎಲ್ಲರಲ್ಲಿಯೂ ಕೂಡ ಪ್ರಚೋದನವನ್ನು ಮಾಡುವವನು ಭಗವಂತನೇ. ಅದರಿಂದ ಅವನೇ ಉಕ್ತ. ಇದಂ ಸರ್ವಂ ಉತ್ಥಾಪಯತಿ ಇತಿ ಪ್ರಾಣೋವಾ ಉಕ್ತ ಅಂತ ಹೀಗೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಭಗವಂತನ ಬಳಿಕ ಬೃಹದುಕ್ತ ಅಂತ ಕರೆಸ್ಕೊಂಡಿರುವಂಥವನು. ಅದಕ್ಕಾಗಿ ಚತುರ್ಮುಖ ಅಥವಾ ಮುಖ್ಯ ಪ್ರಾಣರನ್ನೇ ಬೃಹದುಕ್ತ ಅಂತ ನಾನು ಹಿಂದೆ ಬೃಹತಿ ಮಂತ್ರದ ವ್ಯಾಖ್ಯಾನದಲ್ಲಿ ಅಭಿಪ್ರಾಯಪಟ್ಟಿದ್ದೆ. ಅದಲ್ಲದೆ ಬೃಹದುಕ್ತ ಎಂಬ ಋಷಿ ಈ ಮಂತ್ರವನ್ನು ಕಂಡುಕೊಂಡಂಥವನು. ಅವನು ಲಕ್ಷ್ಮೀನಾರಾಯಣರ ಮತ್ತೆ ಮುಖ್ಯ ಪ್ರಾಣರ ಮಹಿಮೆಯನ್ನು ಹೀಗೆ ವರ್ಣನೆ ಮಾಡಿದ್ದಾನೆ ಅಂತ ವ್ಯಾಖ್ಯಾನವು ಕೂಡ ಒಂದು ಸುಂದರವಾದಂತಹ ವ್ಯಾಖ್ಯಾನವೇ. ಹೀಗೆ ಈ ಎಲ್ಲ ಮಂತ್ರಗಳು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 135ನೇ ಶ್ಲೋಕದಲ್ಲಿ ಏನು ಮಂತ್ರಗಳನ್ನು ತೋರಿಸಿಕೊಟ್ರು. ಭೂಷಣ ಯೋಧಿ ಎನ್ನುವ ಒಂದು ಮಂತ್ರವರ್ಗ, ಮತ್ತೆ ತಾಂಸುತೆ ಕೀರ್ತಿಂ ಅನ್ನುವಂಥ ಮಂತ್ರವರ್ಗ, ಅದೆಲ್ಲವನ್ನು ಕೂಡ ನಾವು ಸುಮಾರು 10-12 ಸೂಕ್ತಗಳ 10-12 ಮಂತ್ರಗಳ ಅರ್ಥವನ್ನ ನೋಡಿದಂತಾಯಿತು. ಅಲ್ಲಿ ಬಳಿತ್ಥಾ ಸೂಕ್ತದ್ದು ಕೂಡ ಆಚಾರ್ಯರು 135ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಆದರೆ ಬಳಿತ್ಥಾ ಸೂಕ್ತದ ಅರ್ಥವನ್ನು ಹಿಂದೆ ನಾವು ನೋಡಿರುವುದರಿಂದ ಅದನ್ನು ಇಲ್ಲಿ ಹೇಳಲಿಲ್ಲ ಅಷ್ಟೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.